Good morning. Good morning, sir. Good morning, sir. Good morning, sir. Okay. So in my previous class, I was explaining you about perfect computation ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಿಮಗೆ ಜನರಲ್ ಬೇಸಿಕ್ ವಿಚಾರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಇನ್ನೊಂದು ಕಾನ್ಸೆಪ್ಟು ನಾ ಕವರ್ ಮಾಡೋಣ, ದಟ್ ಈಸ್ ಪ್ರೈಸ್ ಅಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂತ. ಬಿಫೋರ್ ದಟ್ ನಾನು ಸುಮ್ಮನೆ ಜಸ್ಟ್ ಹಾಗೆ ನಿಮಗೆ ಹೋಪ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ. Yes, Yes, sir. sir. Yes, sir. ಸೊ ಜಸ್ಟ್ ಹಾಗೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಾದ್ರೆ ನಾವು ಏನೇನು ಓದಿದ್ವಿ, ಎಸ್ಪೆಷಲಿ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಅನ್ನೋದಾದ್ರೆ, ಸೊ ವಿ ಡಿಸ್ಕಸ್ಡ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಅಂದ್ರೆ ಏನು ಅಂತ ಹೇಳಿದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಇದರಲ್ಲಿ ಲಾರ್ಜ್ ನಂಬರ್ ಆಫ್ ಬೈಯರ್ಸ್, ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ, ಮೆನಿ ಸಬ್ಸ್ಟಿಟ್ಯೂಟ್ಸ್ಗಳು ಇರುತ್ತೆ. ಪ್ರಾಡಕ್ಟ್ ಸಿಮಿಲರ್ ಪ್ರಾಡಕ್ಟ್ಗಳನ್ನ ಏನು ಮಾಡ್ತಿರ್ತೀರಾ, ಸೊ ನೋಡ್ತಾ ಇರ್ತೀರಾ ನಿಮ್ಮ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ. ಅದಾದ್ಮೇಲೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಡಿಟರ್ಮಿನೇಷನ್ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್. ಸೊ ನಿಮ್ಮ ಓವರ್ ಆಲ್ ಮಾರ್ಕೆಟ್ ಕಂಡೀಷನ್, ನಿಮ್ಮ ಪ್ರೈಸ್ ಫಿಕ್ಸೇಷನ್ ಎಲ್ಲವೂ ಸಹ ಏನಾಗಿರುತ್ತೆ ಅಂತ ಅಂದ್ರೆ ನಿಮ್ಮ ಏನು ಜನರ ಪರ್ಸ್ಪೆಕ್ಟಿವ್ ಮೇಲೆ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಅಂತೆಲ್ಲ ಮಾತಾಡಿದ್ವಿ. ಅದಾದ್ಮೇಲೆ ಡೆಫಿನೇಷನ್ ನೋಡಿದ್ವಿ. ಅದಾದ್ಮೇಲೆ ಇದ್ರಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ ಅಂತ ಮಾತಾಡಿದ್ವಿ ನಾವು. Like large number of buyers and sellers, so homogeneous product, absence of artificial restrictions, so free entry and exit, perfect knowledge about the market, perfect mobility of factors of production, non-existence of transportation. ಈ ರೀತಿ ಏನೇನೋ ಫೀಚರ್ಸ್ಗಳನ್ನ ನಾವು ಏನು ಮಾಡಿದ್ವಿ, ಅಬ್ಸರ್ವ್ ಮಾಡಿದ್ವಿ ಇದರಲ್ಲಿ. ಅದಾದ್ಮೇಲೆ ಫರ್ಮ್ಸ್ ರೆವಿನ್ಯೂ ಯಾವ ರೀತಿ ಇರುತ್ತೆ, ಪ್ರಾಫಿಟ್ ಯಾವ ರೀತಿ ಮ್ಯಾಕ್ಸಿಮೈಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ವಿ. ಐ ಥಿಂಕ್ ಇಲ್ಲಿ ಒಂದು ಕಾನ್ಸೆಪ್ಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಬಿಫೋರ್ ಗೆಟಿಂಗ್ ಟು the price or output determination only. To maximize the profits in a perfectly competitive market, the firm set marginal revenue equal to marginal cost ಅಂತ. ಸೊ ತನ್ನ ತನ್ನ ಮಾರ್ಕೆಟ್ ನಲ್ಲಿ ತನ್ನ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಅವ್ರು ಯಾವ ರೀತಿ ಸೆಟ್ ಮಾಡ್ಕೊಂಡಿರ್ಬೇಕಂತೆ, ಮಾರ್ಜಿನಲ್ ರೆವಿನ್ಯೂ ವಿಚ್ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಅಂತ. ಏನು ಎತ್ತ ಅದನ್ನ ಫರ್ದರ್ ಡೀಟೇಲ್ಡ್ ಆಗಿ ನಾವು ನೋಡೋಣ ಇಲ್ಲಿ. ಓಕೆ, ಅದಾದ್ಮೇಲೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೋಡಿದ್ವಿ. ನಾ ನಿಮ್ಮ ಪ್ರೈಸು ಮತ್ತೆ ಔಟ್ಪುಟ್ ಡಿಟರ್ಮಿನೇಷನ್ ಎರಡು ಡಿವಿಷನಲ್ ಆಗಿ ಮಾತಾಡ್ತೀವಿ. ಒಂದು ಪ್ರೈಸ್ ಅಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಶಾರ್ಟ್ ಪೀರಿಯಡ್, ಮತ್ತೆ ಪ್ರೈಸ್ ಅಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಲಾಂಗ್ ಪೀರಿಯಡ್ ಅಂತ. ಯಾವ ರೀತಿ ಶಾರ್ಟ್ ಪೀರಿಯಡ್ ಅಲ್ಲಿ ಮತ್ತೆ ಲಾಂಗ್ ಪೀರಿಯಡ್ ಅಲ್ಲಿ ನಿಮ್ಮ ಪ್ರೈಸು ಮತ್ತೆ ನಿಮ್ಮ ಒಂದು ಪ್ರಾಫಿಟಬಿಲಿಟಿಲಿ ವ್ಯತ್ಯಾಸ ಆಗುತ್ತೆ ಅಥವಾ ಬದಲಾವಣೆಗಳಾಗುತ್ತೆ ಅಂತ. A firm is said to be in equilibrium in short period where marginal cost is equal to marginal revenue and the curve MC cuts MR from below ಅಂತ. ಸೊ ನಿಮ್ಮ ಶಾರ್ಟ್ ಪೀರಿಯಡ್ ಅಲ್ಲಿ ನಿಮ್ಮ ಒಂದು ಫರ್ಮ್ನ ಒಂದು ಪ್ರೈಸು ಮತ್ತೆ ಅದರ ಒಂದು ಔಟ್ಪುಟ್ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ, ಸೊ ಆಲ್ವೇಸ್ ಇನ್ ದ ಶಾರ್ಟ್ ಪೀರಿಯಡ್ ಮಾರ್ಜಿನಲ್ ಕಾಸ್ಟ್ ಈಕ್ವಿಲಿಬ್ರಿಯಂ ಅಂತ ನೀವು ಮಾತಾಡಬೇಕು ಅಂತ ಅಂದ್ರೆ ವೇರ್ ಇಟ್ ಶುಡ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. A short period is the period in which all factors of production cannot be changed. Only variable factors like labor, raw material, etc. can be changed for the change in the level of output. ಇದನ್ನ ನಾವು ಆಲ್ರೆಡಿ ಹಿಂದೆ ಒಂದ್ಸಲಿ ನೋಡಿದ್ವಿ. ಶಾರ್ಟ್ ಪೀರಿಯಡ್, ಲಾಂಗ್ ರನ್, ಶಾರ್ಟ್ ರನ್ ಅಂತ ಮಾತಾಡ್ಬೇಕಾದಾಗ ಶಾರ್ಟ್ ಪೀರಿಯಡ್ ಅಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಫ್ಯಾಕ್ಟರ್ಗಳು ಮಾತ್ರ ಬದಲಾವಣೆಗಳಾಗುತ್ತೆ ಅಥವಾ ವೇರಿಯೇಷನ್ ಆಗುತ್ತೆ. ಮೆಜಾರಿಟಿ ಏನೋ ಡಿಕಾಲ್ಡ್ ನಿಮ್ಮ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಿಚ್ ರಿಮೈನ್ ಕಾನ್ಸ್ಟೆಂಟ್, ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗಲ್ಲ. ಸೊ ಹೆನ್ ಶಾರ್ಟ್ ಪೀರಿಯಡ್ ಇನ್ ಸಚ್ ಅ ಪೀರಿಯಡ್ ಇನ್ ವಿಚ್ ನೋ ಫರ್ಮ್ಸ್ ಎಂಟರ್ಸ್ ಆರ್ ಲೀವ್ಸ್ ಇನ್ ಅ ಇಂಡಸ್ಟ್ರಿ. ಶಾರ್ಟ್ ಪೀರಿಯಡ್ ಅಲ್ಲಿ ಯಾವುದೇ ಒಂದು ಫರ್ಮ್ ಆಗಲಿ, ಸೊ ಯಾವುದೇ ಒಂದು ಇಂಡಸ್ಟ್ರಿ ಆಗಲಿ ಎಂಟ್ರಿ ತಗೊಳ್ಳೋದು ಅಥವಾ ಎಕ್ಸಿಟ್ ಆಗೋದು ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾ ಅಂಡರ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತಂದ್ರೆ ಅರ್ಥ MR ಇಸ್ ಈಕ್ವಲ್ ಟು MC, ಮಾರ್ಜಿನಲ್ ರೆವಿನ್ಯೂ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ಸರ್ ಮಾರ್ಜಿನಲ್ ರೆವಿನ್ಯೂ ಅಂದ್ರೆ ಏನು? ದಟ್ ಈಸ್ ದ ಸೇಲ್ಸ್
that is what you will going to fix the price while selling the product. Marginal cost, the variable cost that you will going to fix for the product. Under equilibrium position, a firm in short period can have the following situations. ಶಾರ್ಟ್ ಪೀರಿಯಡ್ ಅಲ್ಲಿ 4 ಡಿಫ್ರೆಂಟ್ ಸಿಚುವೇಶನ್ ಫೇಸ್ ಮಾಡ್ತಾರೆ. ಒಂದು ಸೂಪರ್ ನಾರ್ಮಲ್ ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್ ಸಿಚುವೇಶನ್, ಲಾಸ್ ಸಿಚುವೇಶನ್, ಕೇಸ್ ಆಫ್ ಶಟ್ ಡೌನ್ ಪಾಯಿಂಟ್ ಅಂತ. ಒಂದು ಚೆನ್ನಾಗಿ ಜ್ಞಾಪಕ ಇರಲಿ ನಿಮಗೆ. ಸೇ ಫಾರ್ ಎಕ್ಸಾಂಪಲ್, ಇವತ್ತು ನಾನು ಒಂದು OX ಆಕ್ಸಿಸ್ ಟು OY ಆಕ್ಸಿಸ್ ಹಾಕಿದ್ರೆ, ರಿಮೆಂಬರ್ ಆಲ್ವೇಸ್ ನಿಮ್ಮ ಫಿಕ್ಸ್ಡ್ ಕಾಸ್ಟ್ ಲೈನ್ ಯಾವ ರೀತಿ ಇರುತ್ತಪ್ಪ, ಇಟ್ ವಿಲ್ ಬಿ ಸ್ಟಾಗ್ನೆಂಟ್, ಯಾವುದೇ ರೀತಿ ಬದಲಾವಣೆಗಳಾಗಲ್ಲ. ಎಸ್ ಆರ್ ನೋ? ಇದು ಔಟ್ಪುಟ್, ಇದು ನಿಮ್ಮ ಪ್ರೈಸ್. ಸೊ ನಿಮ್ಮ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ, ಈ ರೀತಿ ರನ್ ಆಗುತ್ತೆ. ಎಸ್ ಆರ್ ನೋ? ಐ ಥಿಂಕ್ ನೀವೆಲ್ಲ BEP ಚಾರ್ಟ್ನ ನೋಡಿರ್ತೀರಾ. ಐ ಥಿಂಕ್ ಇದರಲ್ಲಿ ಈ ರೀತಿ ರನ್ ಆಗುತ್ತೆ. ನಿಮ್ಮ ಸೇಲ್ಸ್ ಏನಾಗುತ್ತೆ, 0 ಇಂದ ಹೋಗುತ್ತೆ. 0 ಇಂದ ಹೋಗಿ ಏನಾಗುತ್ತೆ, ಈ ರೀತಿ ಹೋಗುತ್ತೆ. ಈ ಜಾಗ ನಾನು ಏನಂತ ಕರಿತೀನಪ್ಪ? ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀನಿ. ಗುಡ್. ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಏನ್ ಮಾಡ್ತೀನಿ ನಾನು, ಆ ಒಂದು ಪರ್ಟಿಕ್ಯುಲರ್ ಲೈನ್ ನ ಏನ್ ಮಾಡ್ತೀನಿ ಕರಿತೀನಿ ನಾನು. ಈ BEP ಪಾಯಿಂಟ್ ಏನು, ನೀನು ಆ ಜಾಗದಲ್ಲಿ ಇದ್ರೆ ನೀನು ಪ್ರಾಫಿಟ್ ಅರ್ನ್ ಮಾಡ್ತಾ ಇರಲ್ಲ, ನೀನು ಲಾಸ್ನು ಏನ್ ಮಾಡಲ್ಲ, ನೀನು ಫೇಸ್ ಮಾಡಲ್ಲ ಅನ್ನೋದು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್. ಈ ಪರ್ಟಿಕ್ಯುಲರ್ ಪಾಯಿಂಟ್ ರೀಚ್ ಆಗಿದ ತಕ್ಷಣ ಏನ್ ಗೊತ್ತಾ, ಫಿಕ್ಸ್ಡ್ ಕಾಸ್ಟ್ ಪೋರ್ಷನ್ ಏನಿತ್ತು, ಈ ಫಿಕ್ಸ್ಡ್ ಕಾಸ್ಟ್ ಪೋರ್ಷನ್ ಎಲ್ಲಾನು ಏನ್ ಮಾಡಿರ್ತಾನೆ, ಕಂಪನಿಯನ್ನು ರಿಕವರಿ ಮಾಡ್ಕೊಂಡಿರ್ತಾನೆ. ಅರ್ಥ ಏನು? ಸೊ ಈ ಪಾಯಿಂಟ್ ರೀಚ್ ಆಗಿದೆ ಅಂದ್ರೆ ಅರ್ಥ, ಈ ಪಾಯಿಂಟ್ ಒಳಗಡೆ ನೀವು ಎಷ್ಟು ದುಡ್ಡು ಹಾಕಿರ್ತೀರೋ ಅಷ್ಟು ದುಡ್ಡೆಲ್ಲ ನೀವು ಏನ್ ಮಾಡಿರ್ತೀರ, ರಿಕವರಿ ಮಾಡ್ಕೊಂಡಿರ್ತೀರಾ. ಇದಾದ್ಮೇಲೆ ನಿಮ್ಗೆಲ್ಲ ಬರೋದು ಏನು ಅಂತ ಅಂದ್ರೆ, ನೀವು ನಿಮ್ಮ ಒಂದು ಪ್ರಾಫಿಟ್ ನ ಏನ್ ಮಾಡ್ಕೊಳ್ತೀರಾ, ಇಲ್ಲಿ ಅರ್ನ್ ಮಾಡ್ಕೊಳ್ತಾ ಹೋಗ್ತೀರಾ. ಈ ಜಾಗದಲ್ಲಿ ಏನಾಗಿರುತ್ತೆ, ನಿಮ್ಗೆ ಫುಲ್ಲು ಲಾಸ್ ಅಲ್ಲಿ ಏನಾಗಿರುತ್ತೆ, ಪೊಸಿಷನ್ ಇರುತ್ತೆ. ಈ ತರ ಸಿಚುವೇಶನ್ಸ್ ಇದ್ದಾಗ ನಿಮ್ಗೆ ಒಂದ್ಸಲಿ ಬ್ರೇಕ್ ಇವನ್ ಪಾಯಿಂಟ್ ರೀಚ್ ಆಯ್ತು ಅಂತ ಅಂದ್ರೆ, ಸೊ ಇದಾದ್ಮೇಲೆ ನೀವು ಏನ್ ಮಾಡ್ತೀರಾ, ಯು ವಿಲ್ ಕನ್ಸಿಡರ್ ಓನ್ಲಿ ದ ವೇರಿಯಬಲ್ ಕಾಸ್ಟ್, ಯು ವಿಲ್ ಕನ್ಸಿಡರ್ ದ ಓನ್ಲಿ ದ ವೇರಿಯಬಲ್ ಕಾಸ್ಟ್ ವೈಲ್ ಫಿಕ್ಸಿಂಗ್ ದ ಪ್ರೈಸ್. ನಾವು ಇದನ್ನ ಏನಂತ ಕರಿತಾ ಇರೋದು ನಾವೀಗ, ಮಾರ್ಜಿನಲ್ ರೆವಿನ್ಯೂ. ಇದನ್ನೇನಂತ ಕರಿತಾ ಇದೀವಿ ನಾವೀಗ, ಏನಂತ ಕರಿತಾ ಇದ್ದೀವಿ, ಮಾರ್ಜಿನಲ್ ಕಾಸ್ಟ್ ಅಂತ ಕರಿತಾ ಇದ್ದೀವಿ. ಅವನು ಹೇಳ್ತಾನೆ ಏನು ಅಂತ, ಅಂಡರ್ ದ ಈಕ್ವಿಲಿಬ್ರಿಯಂ ಪೊಸಿಷನ್, under the equilibrium position in the short where marginal cost is equal to marginal revenue and the curve MC cuts the MR from below ಅಂತ. ಸೊ ಏನಾಯ್ತು, ಅವನು ಈ ಒಂದು ಜಾಗದಿಂದ ಏನ್ ಮಾಡ್ತಾ ಹೋಗ್ತಾನೆ, ಅವನ ಒಂದು ವೇರಿಯಬಲ್ ಕಾಸ್ಟ್ ಏನ್ ಇನ್ಕರ್ ಮಾಡ್ಕೊಳ್ತಾನೆ, ವೇರಿಯಬಲ್ ಕಾಸ್ಟ್ ತಕ್ಕನಾಗ ಏನ್ ಮಾಡ್ತಾನೆ ಅವನು, ಸೆಲ್ಲಿಂಗ್ ಪ್ರೈಸ್ ನ ಫಿಕ್ಸ್ ಮಾಡ್ತಾನೆ. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾನೆ ಅವನು, ಐದರ್ ಹಿ ವಿಲ್ ಗೋಯಿಂಗ್ ಟು ಅರ್ನ್ ಅ ಸೂಪರ್ ನಾರ್ಮಲ್ ಪ್ರಾಫಿಟ್, ಆರ್ ಹಿ ವಿಲ್ ಗೋಯಿಂಗ್ ಟು ಅರ್ನ್ ಅ ನಾರ್ಮಲ್ ಪ್ರಾಫಿಟ್, ಆರ್ ಹಿ ವಿಲ್ ಗೋಯಿಂಗ್ ಟು ಅರ್ನ್ ಅ ಲಾಸ್, ಆರ್ ಹಿ ವಿಲ್ ಗೋಯಿಂಗ್ ಟು ಫೇಸ್ ಅ ಲಾಸ್, ಅಂಡ್ ಫೈನಲಿ ಹಿ ವಿಲ್ ಗೋಯಿಂಗ್ ಟು ಶಟ್ ಡೌನ್. ಶಟ್ ಡೌನ್ ಮಾಡೋ ಸಿಚುವೇಶನ್ ಯಾವಾಗ ಬರುತ್ತೆ, ಒಂದು ಕಂಪ್ನಿನ ಶಟ್ ಡೌನ್ ಮಾಡೋ ಸಿಚುವೇಶನ್ ಯಾವಾಗ ಬರುತ್ತೆ, ಸೊ ಶಟ್ ಡೌನ್ ಮಾಡಬೇಕು ಅನ್ನೋದು ಯಾವಾಗ ಸಿಚುವೇಶನ್ ಬರೋದು, ಲಾಸ್ ಅಲ್ಲಿ ಇದ್ದಾಗ, ಡಿಕ್ಲೈನ್ ಸ್ಟೇಜ್. ನೀವೇನಾದ್ರೂ ಲಾಸ್ ನ ಫೇಸ್ ಮಾಡೋದಾದ್ರೆ, ನೀವು 1 ವರ್ಷ 2 ವರ್ಷ 3 ವರ್ಷ ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಲಾಸ್ ಫೇಸ್ ಮಾಡ್ತೀರಾ ಅಂತ ಅಂದ್ರೆ, ನೀವೇನ್ ಮಾಡ್ಬೇಕಾಗತ್ತೆ, ಕಂಪನಿನ ಶಟ್ ಡೌನ್ ಮಾಡ್ಬೇಕಾಗತ್ತೆ. ನಾವು ಕಂಪ್ನಿ ಶಟ್ ಡೌನ್ ಮಾಡ್ತಿದ್ದೀರಾ ಅಂದ್ರೆ ಅರ್ಥ ಏನು,
ನೀನು ಫುಲ್ ಕಂಟಿನ್ಯೂಸ್ ಆಗಿ ಲಾಸ್ ಅಲ್ಲಿ ಏನ್ ಮಾಡ್ತಿರ್ತೀಯ, ಫೇಸ್ ಮಾಡ್ತಿರ್ತೀಯ. ಈಗ ಏನ್ ಮಾಡ್ತೀಯ, ನಿನ್ ಕೆಲಸ ಸಸ್ಟೈನ್ ಆಗೋದಕ್ಕಾಗಲ್ಲ. ಸೊ ಇವಾಗ ಆಬ್ವಿಯಸ್ಲಿ ಏನ್ ಮಾಡ್ಬೇಕಾಗತ್ತೆ, ನಿನ್ ಕಂಪ್ನಿನ ಶಟ್ ಡೌನ್ ಮಾಡಬೇಕಾಗತ್ತೆ. ಸೊ ದಿಸ್ ಆರ್ ದ 4 ಸಿಚುವೇಶನ್ಸ್ ವೇರ್, ಸೊ ನಿಮ್ಮ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ನಿಮ್ಮ ಕಂಪನಿ ಫೇಸ್ ಮಾಡುವಂತಹ ಪ್ರಾಬ್ಲಮ್. ಲೆಟ್ ಮಿ ಸಿ ಒನ್ ಬೈ ಒನ್. ಸೊ ಏನೇನಾಗುತ್ತೆ ಚೇಂಜಸ್ ಒಂದೊಂದು ಸಿಚುವೇಶನ್ ಅಲ್ಲೂ ಸ್ವಲ್ಪ ಸ್ವಲ್ಪ ಡೀಟೇಲ್ಡ್ ಆಗಿ ಅಥವಾ ಸ್ವಲ್ಪ ಕಾನ್ಸಂಟ್ರೇಟೆಡ್ ಅಬ್ಸರ್ವ್ ಮಾಡ್ತಾ ಹೋಗಿ. ಸೂಪರ್ ನಾರ್ಮಲ್ ಪ್ರಾಫಿಟ್ ಅವರ ಪ್ರಾಫಿಟ್ ಸಿಚುವೇಶನ್ ಅಲ್ಲಿ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ಓವರ್ ಆಲ್ ಪರ್ಫೆಕ್ಟ್ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಅಂತ. ಆಸ್ ಡಿಪಿಕ್ಟೆಡ್ ಇನ್ ದ ಡಯಾಗ್ರಾಮ್, ಐ ಥಿಂಕ್ ನೀವು ಡಯಾಗ್ರಾಮ್ ನ ನೋಡ್ತಾ ಇದ್ದೀರಾ ಇಲ್ಲಿ. ಆವರೇಜ್ ರೆವಿನ್ಯೂ ಎಲ್ಲಿದೆ, ಇಲ್ಲಿದೆ, is equal to marginal revenue which is shown by horizontal line. Idu parallel to the x-axis, idu x-axis. And short run average cost, idu short run average cost. And short run marginal cost, idu short run marginal cost, have also been shown in the diagram. According to the condition of equilibrium of firm, the equilibrium will be at E ante. E yavadu illide. Of a firm, equilibrium will be E, where SMC, SMC andre short run marginal cost equals to marginal revenue from below, and also cuts enidu short run average cost at its minimum. Hence, the price and output are determined at point E. The price is OP and the level of output is OQ. OP and then OQ. Now, average cost bandiyeno OL or MQ. QM idiyalla idu. Then profit per unit is equal to EQ. Yavadu EQ minus MQ is equal to EM. EM ಅಂತಂದ್ರೆ ಇದು, or PL ಅಂತಂದ್ರೆ ಇದು. ಸೊ ಅಲ್ಲಿಗೆ ಅರ್ಥ ಏನು, ಈ ಪೋರ್ಷನ್ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, ನನ್ನ ಪ್ರಾಫಿಟ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೀನಿ. ನಾನು ಮಾತಾಡ್ತಿರೋದು ಏನು ಅಂತ ಅಂದ್ರೆ, ವೇರ್ ದ ಸಿಚುವೇಶನ್ ಯು ವಿಲ್ ಗೋಯಿಂಗ್ ಟು ಫೇಸ್ ದ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಅಂದ್ರೆ ಜಾಸ್ತಿ ರೆವಿನ್ಯೂ ನೀವು ಅಥವಾ ಜಾಸ್ತಿ ಪ್ರಾಫಿಟ್ ನ ತಗೊಳ್ಳುವಂತ ಸಿಚುವೇಶನ್ ಒಂದು ಶಾರ್ಟ್ ರನ್ ಪೀರಿಯಡ್ ಅಲ್ಲಿ. ಈ ಶಾರ್ಟ್ ರನ್ ಪೀರಿಯಡ್ ಅಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಓವರ್ ಆಲ್ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಅಷ್ಟೇ. ಓಕೆ, ಸೊ ಏನಿದು ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಸಿಚುವೇಶನ್ ಇದೆಯಲ್ಲ, ಇದು ಪ್ರಾಫಿಟಬಿಲಿಟಿ ಸಿಚುವೇಶನ್ EM ಅಂತ ಕರಿತೀವಿ ನಾವು. EM ಅಂತ ಅಂದ್ರೆ ಏನು, EQ ಮೈನಸ್ EM ಅಂತ. EQ ಬಂದು ಟೋಟಲ್ ರೆವಿನ್ಯೂ, EM ಬಂದೇನು ನಿಮ್ಮ MQ ಬಂದೇನು ಟೋಟಲ್ ಕಾಸ್ಟ್. ಸೊ EQ ಮೈನಸ್ MQ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ, EM ಬರುತ್ತೆ. ದಟ್ ವಿಲ್ ಬಿ ದ ಪ್ರಾಫಿಟ್ ದಟ್ ಯು ಆರ್ ಅರ್ನಿಂಗ್ ಅಂತ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ, ನಾವು ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ, ಈ ಎರಡು ಕರ್ವ್ಸ್ಗಳು ಏನ್ ಹೇಳುತ್ತೆ ಅಥವಾ ಏನ್ ಮಾತಾಡುತ್ತೆ ಈ ಎರಡು ಕರ್ವ್ಸ್ಗಳು ಅಂತ. ಈ ಎರಡು ಕರ್ವ್ ಏನಪ್ಪ ನಾನು ಮೆನ್ಷನ್ ಮಾಡಿರೋದು, ಏನಂತ ಹೆಸರು ಕೊಟ್ಟಿದ್ದೀನಿ ಅದೆರಡಕ್ಕೂ, ಏನಂತ ಹೆಸರು ಕೊಟ್ಟಿದ್ದೀನಿ, ಏನಂತ ಹೆಸರು ಕೊಟ್ಟಿದ್ದೀನಿ, SMC SAC ಅಂತ ಹೆಸರು ಕೊಟ್ಟಿದ್ದೀನಿ. SMC ಬಂದೇನೋ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂಡ್ SAC ಬಂದು ಶಾರ್ಟ್ ರನ್ ಆವರೇಜ್ ಕಾಸ್ಟ್. ಇನಿಷಿಯಲ್ ಟೈಮಲ್ಲಿ ನೋಡಿ, ಲೆವೆಲ್ ಆಫ್ ಔಟ್ಪುಟ್ ಕಡಿಮೆ ಇದ್ದಾಗ ನಿಮ್ಮ ಮಾರ್ಜಿನಲ್ ಕಾಸ್ಟ್ ಏನಾಗಿರುತ್ತೆ, ಸ್ವಲ್ಪ ಕಡಿಮೆಲಿರುತ್ತೆ, ಬಟ್ ಆವರೇಜ್ ಕಾಸ್ಟ್ ಜಾಸ್ತಿ ಇರುತ್ತೆ. ಯಾಕೆ, ರೀಸನ್ ಹೇಳಿ ನೋಡೋಣ. ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಮ ಮಾರ್ಜಿನಲ್ ಕಾಸ್ಟ್ ಕಡಿಮೆ ಇರುತ್ತೆ, ಆವರೇಜ್ ಕಾಸ್ಟ್ ಜಾಸ್ತಿ ಇರುತ್ತೆ. ಯಾಕೆ?
ಯಾಕೆ ಜಾಸ್ತಿ ಇರುತ್ತೆ? ನಾನು ಕೇಳ್ತಿರೋದು ಇದು. ಈ ಟೈಮಲ್ಲಿ ಸೇ ಫಾರ್ ಎಕ್ಸಾಂಪಲ್ ದಿಸ್ ಈಸ್ Q1 ಅಂತ ತಗೊಳ್ಳೋಣ. Q1 ಪ್ಲೇಸಲ್ಲಿ ನಿಮ್ಮ ಓಕೆ, ಇನ್ಸ್ಟೆಡ್ ಆಫ್ ಸೇಯಿಂಗ್ ಲೈಕ್ ದಿಸ್ ಐ ವಿಲ್ ಟೆಲ್ ಯು ಲೈಕ್ ದಿಸ್. ಟೋಟಲ್ ಕಾಸ್ಟ್ ಲೈನ್ ಜಾಸ್ತಿ ಇರುತ್ತೆ, ನಿಮ್ಮ ಮಾರ್ಜಿನಲ್ ಕಾಸ್ಟ್ ಲೈನು ಕಡಿಮೆ ಇರುತ್ತೆ. ಯಾಕೆ? ಕಮ್ ಆನ್. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಲೋ, ಎಸ್ ಸರ್, ಕೇಳಿಸ್ತಿದೆ. Yes, sir. ಗೊತ್ತಿಲ್ಲ ಅಂತ ಯಾರು ಒಂದಾದ್ರೂ ಹೇಳಿ. ಗೊತ್ತಿಲ್ಲ ಅಂತ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಮ್ಮನೆ ಹಂಗೆಲ್ಲ ಹೋಲ್ಡರ್ ಇಟ್ರೆ. ನಾನು ಕೇಳ್ತಿರೋದು ಇನಿಷಿಯಲ್ ಡೇಸ್ಗಳಲ್ಲಿ ಯಾಕೆ ಆವರೇಜ್ ಅಥವಾ ಟೋಟಲ್ ಕಾಸ್ಟ್ ಜಾಸ್ತಿ ಇರುತ್ತೆ, ಮಾರ್ಜಿನಲ್ ಕಾಸ್ಟ್ ಅಥವಾ ವೇರಿಯಬಲ್ ಕಾಸ್ಟ್ ಕಡಿಮೆ ಯಾಕಿರುತ್ತೆ ಅಂತ ಕೇಳ್ತಾ ಇದ್ದೀನಿ. ಏನು ಕಡಿಮೆ ಇರುತ್ತೆ? ಕಡಿಮೆ ಯಾಕಿರುತ್ತೆ ಅಂತಂದ್ರೆ ಸಿಂಪಲ್ ಲಾಜಿಕ್ ಏನು ಅಂತ ಅಂದ್ರೆ, ಇನಿಷಿಯಲ್ ಡೇಸ್ ಅಲ್ಲಿ ನೀವು ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇನ್ಕರ್ ಮಾಡ್ಕೊಳ್ತೀರ ತಾನೆ? ಎಸ್ ಸರ್. ನಾವು ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇನ್ಕರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಟೋಟಲ್ ಕಾಸ್ಟ್ ಏನಾಗಿರುತ್ತೆ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಮ ಮಾರ್ಜಿನಲ್ ಕಾಸ್ಟ್ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಹೋಗ್ತಾ 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 ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಟೋಟಲ್ ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಅಪ್ ಟು ಸರ್ಟೆನ್ ಲೆವೆಲ್ ತನಕ ಏನಾಗಿರುತ್ತೆ ನಿಮ್ಮ ಒಂದು ಟೋಟಲ್ ಕಾಸ್ಟ್ ಡೌನ್ವರ್ಡ್ಸ್ ಅಲ್ಲಿ ಬಂದು ಅದಾದ್ಮೇಲೆ ಮತ್ತೆ ಏನಾಗುತ್ತೆ ನಿಮ್ಮ SSC ಇನ್ಕ್ರೀಸ್ ಆಗಿರುತ್ತೆ. ಬಿಕಾಸ್ ಯು ವಿಲ್ ಗೋನ್ ಟು ಇನ್ಕರ್ ಸಮ್ ಅಡಿಷನಲ್ ಪ್ರಾಫಿಟ್ ಅಂತ. ಈ ಜಾಗ ಏನು ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಬಂದು ಏನು ಅಂತ ಅಂದ್ರೆ ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಸಿಚುವೇಶನ್ ಜಾಸ್ತಿ ಇರುತ್ತೆ ಅಂತ. ಅಕಸ್ಮಾತ್ ಈ ಲೈನ್ ಬದಲು ಸೇ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಇಲ್ಲಿಗೆ ಹೋಗ್ತೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಗೆ ಹೋದ್ರೆ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು Q1 ಅಂತ ಯಾವುದೋ ಒಂದು ಲೆವೆಲ್ ಇರುತ್ತೆ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ನಿಮ್ಮ ಪ್ರಾಫಿಟಬಿಲಿಟಿ ಏನಾಗುತ್ತೆ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಯಾಕೆ? ಬಿಕಾಸ್ ದ ಪಾಯಿಂಟ್ ವಿಚ್ ರೀಚಸ್ ಹಿಯರ್, ಇಲ್ಲಿ ನೋಡಿ, ಇಲ್ಲಿ ರೀಚ್ ಆಯ್ತು, ಅದಕ್ಕೋಸ್ಕರ ನಿಮ್ಮ ಪ್ರಾಫಿಟ್ ಪೋರ್ಷನ್ ಇಷ್ಟಿದೆ. ಅದೇ ನಾನು ಏನಾದ್ರೂ ಕ್ವಾಂಟಿಟಿ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ SAC ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಟೋಟಲ್ ಕಾಸ್ಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಮ ಪ್ರಾಫಿಟ್ ಬಂದು ಬರೀ ಇಷ್ಟು ಮಾತ್ರ ಇರುತ್ತೆ, ಏನು ನಿಮ್ಮ ಪ್ರಾಫಿಟಬಿಲಿಟಿ ಸಿಚುವೇಶನ್. ಸೊ ಅಂದ್ರೆ ಅರ್ಥ ಏನು? ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ನಿನ್ನ ಕಂಪನಿಯ ಪ್ರಾಫಿಟಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಮಾತಾಡ್ತಿರೋದು ಅರ್ಥ ಆಗ್ತಿದೆಯಾ ನಿಮ್ಗೆ? ನಾನು ಮಾತಾಡ್ತಿರೋ ಕಾನ್ಸೆಪ್ಟ್ ಇಷ್ಟೇ. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಒಂದು ಮಾರ್ಕೆಟ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಇವತ್ತು ನಾನು ತಗೊಳ್ಳೋವಂಥದ್ದು ಮಂಡ್ಯ ಡಿಸ್ಟಿಕ್ ಅಂತ ಅನ್ಕೊಳ್ಳಿ. ಮಂಡ್ಯ ಸಿಟಿ, ಮಂಡ್ಯ ಸಿಟಿಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಇದೆ. ಯಾಕೆ? ಬಿಕಾಸ್ ಮೆಜಾರಿಟಿ ಆಫ್ ದ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್, ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಇದ್ದಾರೆ. ಇಂಥ ಜಾಗದಲ್ಲಿ ನೀವೇನಾದ್ರೂ ನಿಮ್ಮ ಕಂಪ್ನಿನ ಶಾರ್ಟ್ ಪೀರಿಯಡ್ಗೆ ನೀವೇನಾದ್ರೂ ಇಸ್ಕೊಂಡ್ರೆ, ಶಾರ್ಟ್ ಪೀರಿಯಡ್ಗೆ ಅಂತ ಅಂದ್ರೆ ಬರೀ 1 ವರ್ಷ 2 ವರ್ಷ ಮಾತ್ರ ನನ್ನ ಕಂಪ್ನಿನ ಇಲ್ಲಿ ನಡೆಸಬೇಕು ಅಂತ ಏನಾದ್ರು ಮೈಂಡ್ ಸೆಟ್ ಇಟ್ಕೊಂಡ್ರೆ ನಿಮ್ಮ ಒಂದು ಕಂಪನಿಯ ಸಿಚುವೇಶನ್ ಈ ರೀತಿ ಇರುತ್ತೆ ಅಂತ ನಾನು ಇಲ್ಲಿ ಏನ್ ಮಾಡ್ತಾ ಇರೋದು ಚಾರ್ಟ್ ಅಲ್ಲಿ ತೋರಿಸ್ತಾ ಇರೋದು. ಅರ್ಥ ಆಗ್ತಿದ್ಯಾ? ಎಸ್ ಸರ್. Yes, sir. Yes, sir. ನಾವು ಈಗ 2 ವರ್ಷ ನಾನು ಏನ್ ಮಾಡ್ತೀನಿ, ನನ್ನ ಕಂಪ್ನಿ ಇಟ್ಕೊಂಡು 2 ವರ್ಷದಲ್ಲಿ ಏನ್ ಮಾಡ್ತೀನಿ, ಎಕ್ಸಿಟ್ ಆಗ್ಬಿಡ್ತೀನಿ ನಾನು. ಇಂಥ ಟೈಮಲ್ಲಿ ನೀವು 4 ಸಿಚುವೇಶನ್ ಫೇಸ್ ಮಾಡ್ತೀರಿ. ಯಾವ್ದಾವ್ದು 4 ಸಿಚುವೇಶನ್? ಒಂದು ಸಾರಿ ಎಲ್ಲೋಯ್ತದು, ಒಂದು ಸೂಪರ್ ನಾರ್ಮಲ್ ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್, ಲಾಸ್ ಸಿಚುವೇಶನ್, ಕೇಸ್ ಆಫ್ ಶಟ್ ಡೌನ್. ಈ 4 ಸಿಚುವೇಶನ್ ಫೇಸ್ ಮಾಡ್ತೀರಾ. ಅದರಲ್ಲಿ ಫಸ್ಟ್ ಸಿಚುವೇಶನ್ ನಾನು ಮಾತಾಡ್ತಿರೋದು ಯಾವುದು ಬಂದು ಸೂಪರ್ ಪ್ರಾಫಿಟ್ ಅಥವಾ ಸೂಪರ್ ನಾರ್ಮಲ್ ಪ್ರಾಫಿಟ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ನಾವು ಇಂಥ ಸಿಚುವೇಶನ್ ಅಲ್ಲಿ ನಿಮ್ಮ ಒಂದು ಕಂಪನಿಯ ಸಿಚುವೇಶನ್ ಯಾವ ರೀತಿ ಇರುತ್ತೆ ಅಂದ್ರೆ, ಅಪ್ ಟು ಸರ್ಟೆನ್ ಲೆವೆಲ್ ಆಫ್ ಔಟ್ಪುಟ್ ನೀವೇನ್ ಪ್ರೊಡ್ಯೂಸ್ ಮಾಡ್ತೀರಾ ಆ ಜಾಗದಲ್ಲಿ ಮಾತ್ರ ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ನೀವೇನಾದ್ರೂ ಪ್ರೊಡ್ಯೂಸ್ ಮಾಡಕ್ ಹೋದ್ರೆ ನಿಮ್ಮ ಪ್ರಾಫಿಟಬಿಲಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಯಾಕೆ? ಬಿಕಾಸ್ ನಿಮ್ಮ ಆವರೇಜ್ ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಏನಾಗ್ಬಿಡುತ್ತೆ ಜಾಸ್ತಿ ಇನ್ಕರ್ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ದಟ್ ಕ್ಲಿಯರ್? Yes, sir. ನಾರ್ಮಲ್ ಪ್ರಾಫಿಟ್ ಸಿಚುವೇಶನ್. ಸರ್ ಏನಿದು ನಾರ್ಮಲ್ ಪ್ರಾಫಿಟ್? ಹಿಂದೆ ನೋಡಿದ್ದು ಬಂದು ಸೂಪರ್ ನಾರ್ಮಲ್ ಪ್ರಾಫಿಟ್. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತಂದ್ರೆ ಸೊ ಸ್ವಲ್ಪ ಪ್ರಾಫಿಟಬಿಲಿಟಿ ಚೆನ್ನಾಗಿರುತ್ತೆ. ನಾರ್ಮಲ್ ಪ್ರಾಫಿಟ್, ನೆಕ್ಸ್ಟ್ ಪಾಸಿಬಲ್ ಸಿಚುವೇಶನ್ ಇನ್ ಶಾರ್ಟ್ ಪೀರಿಯಡ್ ಕ್ಯಾನ್ ಬಿ ಎ ನಾರ್ಮಲ್ ಪ್ರಾಫಿಟ್. ವೆನ್ ದೇರ್ ಇಸ್ ನೋ ಪ್ರಾಫಿಟ್
ಆವ್ರೇಜ್ ಕಾಸ್ಟ್ ಈಕ್ವಲ್ ಟು ಆವ್ರೇಜ್ ರೆವಿನ್ಯೂ ಆಬ್ವಿಯಸ್ಲಿ ಆರ್ ಪ್ರೈಸ್ ಪರ್ ಯೂನಿಟ್ ನಮಗೆ ಗೊತ್ತಿದೆ. ಇವತ್ತು ನೀವು ಪ್ರಾಫಿಟೇ ಇಲ್ಲ ಅಂತ ನೀವು ಮಾತಾಡ್ತಾ ಇದ್ದಾಗ ಆಲ್ವೇಸ್ ಏನಾಗಿರುತ್ತೆ, ನಿಮ್ಮ ಆವ್ರೇಜ್ ಕಾಸ್ಟು ಮತ್ತೆ ನಿಮ್ಮ ಆವ್ರೇಜ್ ರೆವಿನ್ಯೂ ಎರಡೂ ಏನಾಗಿರುತ್ತೆ, ಒಂದೇನೇ ಇರುತ್ತೆ, ಅಥವಾ ಅದೇ ಲೆವೆಲ್ಗೆ ಏನು ಮಾಡ್ತೀರಾ, ಪ್ರೈಸ್ನ ಸೆಟ್ ಮಾಡ್ತೀರಾ. ಇನ್ ದ ಡಯಾಗ್ರಾಮ್ ಒ ಪಿ ಅಂದ್ರೆ ಯಾವ್ದಪ್ಪ, ಇದು OP is the price given by the industry and SMC is also cuts MR ante. SMC also cuts MR, ಯಾವುದು ಮಾರ್ಜಿನಲ್ ರೆವಿನ್ಯೂ, ಈ ಪಾಯಿಂಟ್ ಫ್ರಮ್ ಬಿಲೋ ಅಂಡ್ ಇಟ್ಸ್ ಪಾಯಿಂಟ್ ಈ SMC ಅಂಡ್ SAC ER ಅಂಡ್ MR ಎಲ್ಲಾನು ಕನೆಕ್ಟ್ ಮಾಡೋ ಜಾಗ ಬಂದು ಯಾವುದು, ಈ ಅನ್ನೋ ಜಾಗ. Hence the level of output is determined equal to OQ and the price charged by the firm is OP or EQ. ಅಂದ್ರೆ ಅರ್ಥ ಏನು, ಈ ಒಂದು ಜಾಗದಲ್ಲಿ ಹಿಂದಿನ ಡಯಾಗ್ರಾಮ್ ಹೆಂಗಿತ್ತು ನೋಡಿ, ಇಲ್ಲಿಗೆ ಹೋಗಿತ್ತದು. ಇದನ್ನ ನಾವೇನಂತ ಕರೆದ್ವಿ, ನಾವು ಪ್ರಾಫಿಟ್ ಏರಿಯಾ ಅಂತ ಕರ್ಕೊಂಡ್ವಿ ನಾವು. ಬಟ್ ಆದ್ರೆ ಈ ಸಿಚುವೇಶನ್ ಅಲ್ಲಿ ಹಂಗಿಲ್ಲ. ಯಾಕೆ? ಬಿಕಾಸ್ ನಿಮ್ಮ ನಾರ್ಮಲ್ ಪ್ರಾಫಿಟ್ ಸಿಚುವೇಶನ್ ಹೆಂಗಿದೆ ಅಂತ ಅಂದ್ರೆ, ಸೊ ನಾನು ನನ್ನ ಒಂದು ಪ್ರಾಫಿಟಬಿಲಿಟಿ ಹೆಂಗಿರುತ್ತೆ ಅಂತ ಅಂದ್ರೆ ವಿಚ್ ಇಸ್ ಈಕ್ವಲ್ ಟು ಯುವರ್ ಆವ್ರೇಜ್ ಕಾಸ್ಟ್. ನೀನು ಏನು ಆವ್ರೇಜ್ ಕಾಸ್ಟ್ ಇನ್ಕರ್ ಮಾಡ್ಕೊಂತಿಲ್ಲ, ಆ ಆವ್ರೇಜ್ ಕಾಸ್ಟ್ಗೆ ಈಕ್ವಲ್ ಆಗಿ ಏನಾಗಿರುತ್ತೆ, ನಿಮ್ಮ ಒಂದು ರೆವಿನ್ಯೂ ಏನಾಗಿರುತ್ತೆ, ಸೆಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪ್ರಾಫಿಟ್ನ ನೀವು ಅರ್ನ್ ಮಾಡೋದಿಲ್ಲ ಇದರಲ್ಲಿ. ಸೊ ನಿಮ್ಮ ಪ್ರಾಫಿಟಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. Hence at this point of equilibrium E, the firm has normal profit or no, that is no profit. So that is no profit situation ante. No profit situation ಅಂತಂದ್ರೆ ಸೊ ನೀವೇನೋ ಅರ್ನಿಂಗ್ಸೇ ಮಾಡಲ್ಲ ಈ ಜಾಗದಲ್ಲಿ. Normal profit situation is a situation in which a firm neither makes a profit nor makes a loss. ಅವನು ಪ್ರಾಫಿಟ್ ಮಾಡಲ್ಲ, ಲಾಸು ಮಾಡ್ಕೊಳ್ಳಲ್ಲ, ಏನ್ ಖರ್ಚಾಗಿತ್ತೋ ಅದೇ ರೇಟ್ಗೆ ಏನ್ ಮಾಡ್ತಾನೆ, ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿ ಬಿಟ್ಬಿಡ್ತಾನೆ. Normal profit is a minimum revenue of a firm must get to continue in the industry. Normal profit situation not only covers the explicit cost but also covers the implicit cost of the production, that is cost of owners own resources engaged in the production. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪ್ರೀವಿಯಸ್ ಸಿಚುವೇಶನ್ ಅಲ್ಲಿ ಯು ಅರ್ನ್ ಸಮ್ ಪ್ರಾಫಿಟ್. ಎಲ್ಲಿ? ಈ ಪೋರ್ಷನ್ ಏನೋ ನೀವು ಅರ್ನ್ ಮಾಡಿರುವಂತ ಪ್ರಾಫಿಟ್, ಸೂಪರ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಅಲ್ಲಿ ನೀವು ಯಾವುದೇ ರೀತಿ ಪ್ರಾಫಿಟ್ ಅರ್ನ್ ಮಾಡೋದಿಲ್ಲ, ಲಾಸು ಫೇಸ್ ಮಾಡಲ್ಲ. ದಟ್ ಈಸ್ ಅ ಸೆಕೆಂಡ್ ಸಿಚುವೇಶನ್. ಥರ್ಡ್ ಸಿಚುವೇಶನ್ ನೋಡಿ, ಲಾಸ್ ಸಿಚುವೇಶನ್. ನಾವು ಲಾಸ್ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, where the prevailing market price may be less than the average cost. ಅರ್ಥ ಏನು? ಈ ಸಿಚುವೇಶನ್ ಅಲ್ಲಿ ಏನ್ ಗೊತ್ತಾ, ನೀವು ಏನು ಸೇಲ್ ಮಾಡ್ತಿರಲ್ವಾ, ಆ ಸೇಲ್ ಯಾವ ರೇಟಿಗೆ ಸೇಲ್ ಮಾಡ್ತೀರಾ ಅಂದ್ರೆ ನೀವು ಎಷ್ಟು ಖರ್ಚು ಮಾಡ್ಕೊಳ್ತಿರಲ್ಲ ಅದಕ್ಕಿಂತ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅಂತ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ನಿಮ್ಮ ಮಾರ್ಜಿನಲ್ ಕಾಸ್ಟ್ ಜಾಸ್ತಿ ಇದೆ, ಆವರೇಜ್ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಆವರೇಜ್ ರೆವಿನ್ಯೂ ಅಥವಾ ಮಾರ್ಜಿನಲ್ ರೆವಿನ್ಯೂ ವಿಚ್ ಇಸ್ ಬಿಲೋ ದ ವಾಟ್ ಯು ಕಾಲ್ಡ್ ಯುವರ್ ಆವರೇಜ್ ಕಾಸ್ಟ್. ಸೊ ನಿಮ್ಮ ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಏನಾಗಿರುತ್ತೆ, ಸಾರಿ ಮಾರ್ಜಿನಲ್ ರೆವಿನ್ಯೂ ಏನಾಗಿರುತ್ತೆ, ನಿಮ್ಮ ಆವರೇಜ್ ಕಾಸ್ಟ್ಗಿಂತನೂ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಒಂದು ಏನು ಕರ್ವ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಎಲ್ಲವೂ ಸಹ ನೀವು ಏನ್ ಪ್ರೈಸ್ನ ಸೆಟ್ ಮಾಡಿದ್ರೋ ಅದಕ್ಕಿಂತ ಏನಾಗಿದೆ, ಮೇಲೆ ಇದೆ. ಇವೇನಾದ್ರೂ ಕೆಳಗಡೆ ಇದ್ದಿದ್ರೆ ಆಬ್ವಿಯಸ್ಲಿ ನೀವೇನ್ ಮಾಡ್ತಿದ್ರಿ, ಚೂರಾದ್ರೂ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ರಿ. ಈ ಮೇಲ್ಗಡೆ ಸಿಚುವೇಶನ್ಗಳು ನೋಡಿ, ಈ ಪಿ ಲೈನ್ಗಿಂತ ಕೆಳಗಡೆ ಇದೆ. ಇಲ್ಲೂ ನೋಡಿ, ಪಿ ಲೈನ್ಗಿಂತ ಕೆಳಗಡೆ ಇದೆ. ಯಾಕೆ ಪಿ ಲೈನ್ಗಿಂತ ಕೆಳಗಡೆ ಇದೆ ಅಂದ್ರೆ ದಟ್ ಈಸ್ ವಾಟ್ ದ ಪ್ರೈಸ್ ಫಿಕ್ಸ್ ಮಾಡೋ ಜಾಗ. ನೀವು ಅದಕ್ಕಿಂತ ಕೆಳಗಡೆ ನೀವು ಇಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಕಾಸ್ಟ್ ಅನ್ನ ಕಡಿಮೆ ಇನ್ಕರ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ, ಎರಡು ಸಿಚುವೇಶನ್ ಅಲ್ಲೂ. ಬಟ್ ಆದ್ರೆ ಈ ಸಿಚುವೇಶನ್ ಅಲ್ಲಿ ನೋಡಿ, ಸೊ ನಿಮ್ಮ ಪ್ರಾಫಿಟ್ ಗಿಂತ ಮೇಲಿದೆ ಅಂದ್ರೆ ಅರ್ಥ ಯು ವಿಲ್ ಗೋಯಿಂಗ್ ಟು ಫೇಸ್ ಅ ಲಾಸ್ ಅಂತ ಅರ್ಥ. ಸೊ ಅಂದ್ರೆ ಅರ್ಥ, ನೀವ್ ಏನ್ ಪ್ರೈಸ್ ಸೆಟ್ ಮಾಡಿದ್ರಾ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೊ 25 rupeesಗೆ ನಾನೇನಾದ್ರೂ ಕಾಸ್ಟ್ ನ ಇನ್ಕರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ, ಸೊ ನಿನ್ನ ಸೆಲ್ಲಿಂಗ್ ಪ್ರೈಸು ಎಷ್ಟಿರುತ್ತೆ ಅಂತ ಅಂದ್ರೆ, ಸೆಲ್ಲಿಂಗ್ ಪ್ರೈಸ್ ಬಂದು 20 rupees. ಇದು ಸಿಚುವೇಶನ್ ಎಲ್ಲಿ ನಿಮ್ಮ ಲಾಸ್ ಅಲ್ಲಿ ಇರೋದು. ಇಲ್ಲಿಗೆ ಬರ್ತೀನಿ ನೋಡಿ, ಇಲ್ಲಿ ಹೆಂಗಿರುತ್ತೆ ಗೊತ್ತಾ, ನಿಮ್ಮ ಕಾಸ್ಟ್ ಈಕ್ವಲ್ಸ್ 25 and the selling price equals how much? 25 only. ಇಲ್ಲಿಗೆ ಬಂದ್ರೆ ಏನಾಗುತ್ತೆ ನೋಡಿ,
your cost is equals to 25, your selling price which is equal to 30. Now this is the situation where you will going to earn a profit, but this is the situation where you will not going to earn any profit because the revenue which is equal to cost. But this is the situation where so you will going to face loss where your selling price is less than the cost. ಅದನ್ನೇ ಅಲ್ಲಿ ಹೇಳಿರೋದು. In such situation, the firm will be incurring losses which will be depicted in the diagram. Here in the equilibrium at point E, and output is determined equal to OQ, and OP is the price charged by the firm. At E, SMC cuts MR from below and SAC at its minimum. Now, ಇಲ್ಲಿ ಏನಾಯ್ತು, ಲಾಸ್ ಯಾವುದು ನಿಮ್ಮ ಸಿಚುವೇಶನ್ ಯಾವುದು, ನೀವು ಇಲ್ಲಿಂದ ನೀವು ಇದೆಲ್ಲ ಏನೇನೋ ಖರ್ಚು ಮಾಡ್ಕೊಂಡಿದ್ರಲ್ಲ, ಈ ಪೋರ್ಷನು ಇದೆಲ್ಲವೂ ಸಹ ನೀವು ಫೇಸ್ ಮಾಡಿದಂತಹ ಲಾಸ್. ನಾವು ಅದನ್ನೇ ಇಲ್ಲಿ ಹೇಳಿದ್ದಾನೆ ಏನಂತ. ಸೊ ಟೋಟಲ್ ಲಾಸ್ ಈಕ್ವಲ್ಸ್ LP ME is shown by the shaded area. Under the loss situation, all the firms will incur losses and many firms will try to make exit from the industry, but due to short period they will be unable to do so. But at the equilibrium position, the firms will be incurring minimum losses. ಈ ಟೈಮಲ್ಲಿ ಓಕೆ ಲಾಸ್ ನಾನು ಫೇಸ್ ಮಾಡ್ತಾ ಇದ್ದೀನಿ, ಮಾರ್ಕೆಟ್ ಇಂದ ಎಕ್ಸಿಟ್ ಆಗೋಣ ಅಂತ ಯೋಚನೆ ಮಾಡ್ತಿರ್ತಾರೆ, ಬಟ್ ಆದ್ರೂ ಆಗಲ್ಲ ಬಿಕಾಸ್ ಯು ಆರ್ ಇನ್ ಅ ಶಾರ್ಟ್ ಪೀರಿಯಡ್. ಸೊ ಅಟ್ಲೀಸ್ಟ್ ನೀವು ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದನ್ನಾದ್ರೂ ನೀವೇನ್ ಮಾಡ್ಬೇಕಾಗತ್ತೆ, ಸೇಲ್ ಮಾಡ್ಬೇಕಾಗತ್ತೆ ಅಂತ ಏನ್ ಮಾಡ್ತೀರಾ, ಯೋಚನೆ ಮಾಡ್ತೀರಾ. ದಟ್ ಈಸ್ ದ ಥರ್ಡ್ ಪಾಯಿಂಟ್ ವಿಚ್ ವರ್ ದಟ್ ಈಸ್ ಲಾಸ್ ಸಿಚುವೇಶನ್. ಇದಾದ್ಮೇಲೆ ನೆಕ್ಸ್ಟ್ ವರ್ಸ್ಟ್ ಸಿಚುವೇಶನ್ ನಿಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಅಂಡರ್ ದ ಶಾರ್ಟ್ ಪೀರಿಯಡ್ ಅಲ್ಲಿ ಏನದು ಶಟ್ ಡೌನ್ ಪಾಯಿಂಟ್. ಸರ್ ಶಟ್ ಡೌನ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಶಟ್ ಡೌನ್ ಪಾಯಿಂಟ್ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ನೀನು ಆ ಕಂಪ್ನಿನ ಆ ಜಾಗದಲ್ಲಿ ಇರಿಸ್ಕೊಳ್ಳೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ನಿಮ್ಗೆ ಬಂದ್ಬಿಡುತ್ತೆ. ಯಾಕೆ, ಸುಮ್ಮನೆ ಈ ಥಿಯರಿ ಎಲ್ಲ ಬಿಟ್ಟಾಕಿ, ಥಿಯರಿ ಎಲ್ಲ ಓದಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನೀವು ಒಂದು ಈ ಚಾರ್ಟ್ ನ ಅಬ್ಸರ್ವ್ ಮಾಡಿ ಸಾಕು. ಇದು ನಿನ್ನ ಮಾರ್ಜಿನಲ್ ಕಾಸ್ಟ್ ನೀನು ಇನ್ಕರ್ ಮಾಡ್ಕೊಂಡಿರೋದು. ಇಲ್ಲಿ ನೋಡು, ಆವರೇಜ್ ಕಾಸ್ಟ್ ನೀನು ಇನ್ಕರ್ ಮಾಡ್ಕೊಂಡಿರೋದು, ಇದೆಲ್ಲವೂ ಲಾಸ್. ನಿನ್ನ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಆಗಿರೋದು ನೋಡಿ, ಇಲ್ಲಿ P1 P2 ಎಲ್ಲಿ ಫಿಕ್ಸ್ ಆಗೋಗಿದೆ. 3 ಸಿಚುವೇಶನ್, ಒಂದು P1 P2, ದಿಸ್ ಇಸ್ ವಾಟ್ ಯುವರ್ ಪ್ರೈಸ್ ಫಿಕ್ಸೇಷನ್. ಬಟ್ ಇದೆಲ್ಲದಕ್ಕಿಂತ ಮೇಲ್ಗಡೆ ಏನಾಗಿದೆ, ನಿನ್ನ ಎಲ್ಲಿದೆ, ಎಲ್ಲಂದ್ರೇನು, ಸೊ ನಿನ್ನ ಕಾಸ್ಟ್. ಅರ್ಥ ಏನು, 3 ಸಲ ನೀನು ಏನ್ ಮಾಡಿದ್ಯಾ, ಪ್ರೈಸ್ ನ ಫಿಕ್ಸ್ ಮಾಡಿದ್ಯಾ. 3 ಸಲ ಪ್ರೈಸ್ ನ ಫಿಕ್ಸ್ ಮಾಡಿದಾಗ್ಲೂ ನಿನ್ನ ಪ್ರೈಸ್ ಫಿಕ್ಸೇಷನ್ ಬಂದು ಏನಾಗಿದೆ, ನಿನ್ನ ಕಾಸ್ಟ್ ಗಿಂತ ಏನಾಗಿದೆ, ಕಡಿಮೆ ಇದೆ. ನಾವು ಕಾಸ್ಟ್ ಗಿಂತ ಕಡಿಮೆ ಇದೆ ಅಂತ ಅಂದ್ರೆ ಅರ್ಥ ಏನು, ಆಬ್ವಿಯಸ್ಲಿ ಯು ವಿಲ್ ಗೋ ಟು ಫೇಸ್ ಅ ಲಾಸ್. ನಾವು ನೀನ್ ಲಾಸ್ ಫೇಸ್ ಮಾಡ್ತಾ ಇದೆಯಾ ಅಂದ್ರೆ ಅರ್ಥ ಒಂದ್ ಲೆವೆಲ್ಗೆ P ಲೆವೆಲ್ ಇದ್ದಾಗ ಏನ್ ಮಾಡಿದೆ, ಲಾಸ್ ಫೇಸ್ ಮಾಡಿದೆ, ಓಕೆ ಫೈನ್. P1 ಇದ್ದಾಗ್ಲೂ ಏನ್ ಮಾಡಿದೆ ನೋಡಿ, P ಅಲ್ಲಿ ಇದ್ದಾಗ ಇಷ್ಟು ಲಾಸ್ ಫೇಸ್ ಆಗಿತ್ತು. P1ಗೆ ಫಿಕ್ಸ್ ಮಾಡಿದೆ, P1 ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡೋದು. ಆಗ್ಲೂ ಏನಾಯ್ತು, ಇನ್ನೂ ಕೆಳಗಡೆ ಹೋಯ್ತು ನಿನ್ನ ಲಾಸ್. P2 ಮತ್ತೆ ಇನ್ನೊಂದು ಪ್ರೈಸ್ ಸೆಟ್ ಮಾಡಿದೆ, ಸೊ ಮತ್ತೆ ಏನಾಯ್ತು, ಲಾಸ್ ಆಯ್ತು. ಈ ಸಿಚುವೇಶನ್ ಹೆಂಗೆ ಗೊತ್ತಾ, ಸೇ ಫಾರ್ ಎಕ್ಸಾಂಪಲ್ ಕಾಸ್ಟು 25 ರೂಪಾಯಿ ಇಡ್ತೀನಿ, ಆಯ್ತಾ. ಇಲ್ಲಿ ಬಂದು ಸೆಲ್ಲಿಂಗ್ ಪ್ರೈಸು ಫಸ್ಟ್ ಸಿಚುವೇಶನ್ ಅಲ್ಲಿ ಅಸ್ಯೂಮ್ ದಟ್ ಐ ವಿಲ್ ಪುಟ್ 20 ರೂಪೀಸ್. ಏನಪ್ಪ ಆಯ್ತು, 5 ರೂಪಾಯಿ ಲಾಸ್ ಆಯ್ತು. ಮತ್ತೆ ನೆಕ್ಸ್ಟ್ ಪ್ರೈಸ್ ನ ಸೆಟ್ ಮಾಡ್ತೀನಿ, ಇಲ್ಲಿ ಏನಾಯ್ತು, ನನ್ನ ಸೆಲ್ಲಿಂಗ್ ಪ್ರೈಸ್. ಯಾಕೆ ಸರ್ ಇಷ್ಟು ಕಡಿಮೆ ರೇಟ್ಗೆ ಯಾಕೆ ಸರ್ ಫಿಕ್ಸ್ ಮಾಡ್ತೀರಾ? ಸಿ ಯು ಹ್ಯಾವ್ ದಟ್ ಸಿಚುವೇಶನ್. ಹೆವಿ ಕಾಂಪಿಟೇಟಿವ್ ಪ್ರೆಷರ್ ಇದ್ದಾಗ ನಿನ್ಗೆ ಪ್ರೈಸ್ ನ ನೀನ್ ಜಾಸ್ತಿ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ಬಿಕಾಸ್ ನಿನ್ ಕಸ್ಟಮರ್ನ ನೀನ್ ಅಟ್ರಾಕ್ಟ್ ಮಾಡ್ಕೊಳ್ಬೇಕು. ಆಬ್ವಿಯಸ್ಲಿ ನೀನ್ ಏನ್ ಮಾಡ್ಬೇಕು, ಸೊ ಸೆಲ್ಲಿಂಗ್ ಪ್ರೈಸ್ ನ ನೀನು ಲೆಸ್ ಮಾಡ್ಕೊಂಡೇ ಹೋಗ್ಬೇಕು. ಸರ್ ನೀವು ಇಷ್ಟು ಕಡಿಮೆ ಮಾಡ್ಕೊಂಡ್ರೆ ನಿಮ್ಗೆ ಲಾಸ್ ಆಗಲ್ವಾ? ಸಿ ಐ ಡೋಂಟ್ ಹ್ಯಾವ್ ಅ ಸಿಚುವೇಶನ್, ಐ ಡೋಂಟ್ ಹ್ಯಾವ್ ಎನಿ ಸೊಲ್ಯೂಷನ್. ನಾನು ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ನೆಲ್ಲ ತಂದು ಮಾರ್ಕೆಟ್ಗೆ ಏನಾಗಬೇಕು, ಬಿಸಾಕಬೇಕು.
ಮಾರ್ಕೆಟ್ ಇರೋ ಜನ ಏನ್ ಮಾಡಬೇಕು, ಪರ್ಚೇಸ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, 25 ರೂಪಾಯಿ ಕಾಸ್ಟ್ ನೀನ್ ಇನ್ಕರ್ ಮಾಡ್ಕೊಂಡಿದ್ದನ್ನ 20 ರೂಪಾಯಿಗೆ, ಅದಾದ್ಮೇಲೆ ಇನ್ನೂ ಕಡಿಮೆಗೆ 15 ರೂಪಾಯಿಗೆ ಸೆಟ್ ಮಾಡಿದೆ, ಆಮೇಲೆ ಇನ್ನ ಕಡಿಮೆ ಮಾಡಿ 10 ರೂಪಾಯಿಗೆ ಸೆಟ್ ಮಾಡಿದೆ. ಸೊ ಈ ತರ ಡೌನ್ವರ್ಡ್ ಏನಾಯ್ತು, ನಿನ್ನ ಒಂದು ಪ್ರೈಸು ಸೆಟ್ ಆಯ್ತು. ಸೊ ಇದು ಏನಂತ ಕರಿತೀವಿ ನಾವು, ಶಟ್ ಡೌನ್ ಪಾಯಿಂಟ್ ಅಥವಾ ಶಟ್ ಡೌನ್ ಸಿಚುವೇಶನ್ ಅಂತ ಕರಿತೀವಿ. ಎಲ್ಲಿ ತನಕ ನೋಡ್ತೀರಾ, ನಾನು 25 ರೂಪಾಯಿ ಇನ್ಕರ್ ಮಾಡ್ಕೊಂಡು 15 ರೂಪಾಯಿಗೆ ನಾನು ಸೇಲ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆಬ್ವಿಯಸ್ಲಿ ಆಗಲ್ಲ. ಸೊ ಐ ಹ್ಯಾವ್ ಟು ಡೂ ಸಮ್ ಚೇಂಜಸ್. ಸೊ ಏನ್ ಮಾಡ್ಬೇಕಾಗತ್ತೆ, ಫೈನಲ್ ಆಗಿ ಐ ಹ್ಯಾವ್ ಟು ಶಟ್ ಡೌನ್ ಮೈ ಬಿಸ್ನೆಸ್. ದಟ್ ಈಸ್ ವಾಟ್ ದಿಸ್ ಶಟ್ ಡೌನ್ ಪಾಯಿಂಟ್ ವಿಚ್ ಟಾಕ್ಸ್ ಅಬೌಟ್. ಯಾರಾದ್ರೂ ಒಬ್ರು ಓದ್ತೀರಾ ಏನ್ ಬರ್ದಿದ್ದೀನಿ ಅಂತ? Okay, the position is very much clear that in a short period situation, the firm can neither enter, can exit. Now the question arises whether the firms will continue production or break away. The answer is that the firm will continue production up to a particular level if it is able to meet the variable cost of the production. But if AR is less than the average variable cost, then it will close its doors, stop production. This is well depicted as in the diagram. ನನ್ನ ವೇರಿಯಬಲ್ ಕಾಸ್ಟ್ಗೆ ತಕ್ಕನಾಗಿ ನಾನು ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಿ ಮಾರ್ಕೆಟಲ್ಲಿ ಹೋಗ್ತಾ ಇದೆ ಅಂತ ಅಂದರೆ ಫೈನ್. ನನ್ನ ಒಂದು ಸೆಲ್ಲಿಂಗ್ ಪ್ರೈಸು ಆವರೇಜ್ ವೇರಿಯಬಲ್ ಕಾಸ್ಟ್ಗಿಂತನೂ ಕಡಿಮೆ ಹೋಯಿತು ಅಂತ ಅಂದರೆ ಆಬ್ವಿಯಸ್ಲಿ ಐ ಡೋಂಟ್ ಹ್ಯಾವ್ ಅ ಸೊಲ್ಯೂಷನ್. ಐ ಹ್ಯಾವ್ ಟು ಎಕ್ಸಿಟ್ ಫ್ರಮ್ ದ ಬಿಸ್ನೆಸ್. ನಾನು ಆ ಜಾಗದಿಂದ ತೆಗೆದು ಬಂದ್ಬಿಡ್ಬೇಕು. ಈಗ ನೋಡಿ, ಇಲ್ಲಿ ಈಗ 25 ರೂಪಾಯಿ ಇದೆ ಅನ್ಕೊಳ್ಳಿ, 25 ರೂಪಾಯಿ ಇದೆಯಲ್ಲಪ್ಪ, ಇದು ಬಂದು ನಿನ್ನ ಟೋಟಲ್ ಕಾಸ್ಟ್. ಇದು ನಾನು ಡಿವೈಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಏನದು ವೇರಿಯಬಲ್ ಕಾಸ್ಟು 20 ರೂಪಾಯಿ ಮಾಡ್ತೀನಿ, ನನ್ನ ಫಿಕ್ಸ್ಡ್ ಕಾಸ್ಟು 5 ರೂಪಾಯಿ. ಸೊ ಆಬ್ವಿಯಸ್ಲಿ ಟೋಟಲ್ 25 ರೂಪೀಸ್ ಆಯ್ತು, ಸರಿ ತಾನೆ? ₹25 ನನ್ನ ಟೋಟಲ್ ಕಾಸ್ಟ್. ಫಸ್ಟ್ 20 ರೂಪಾಯಿಗೆ ನಾನು ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಿದಾಗಲೇ ಅರ್ಥ ಮಾಡ್ಕೋಬೇಕು, ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಈ ಜಾಗದಲ್ಲಿ ಇದೆಯಾ? ಫೈನ್, ಓಕೆ, ಮುಂದುವರಿ, ಇನ್ನೊಂದು ಸ್ವಲ್ಪ ದಿನ, ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ಏನಾದರೂ ನಿಂದು ವೇರಿಯಬಲ್ ಕಾಸ್ಟ್ 20 ರೂಪಾಯಿ, ನಿನ್ನ ಸೆಕೆಂಡ್ ಪ್ರೈಸ್ ಏನಾದರೂ 15 ರೂಪಾಯಿಗೆ, ಅಥವಾ ನೀನೇನಾದರೂ 10 ರೂಪಾಯಿಗೆ ಏನಾದರೂ ನೀನು ಸೇಲ್ ಮಾಡಿದೆ ಅಂತ ಅಂದರೆ ಬೆಟರ್ ಯು ಕ್ಲೋಸ್ ದ ಬಿಸ್ನೆಸ್. ಯಾಕೆ? ನಿನ್ನ ವೇರಿಯಬಲ್ ಕಾಸ್ಟ್ಗಿಂತನೂ ನೀನು ಏನು ಮಾಡ್ತಾ ಇದೆಯಾ, ಕಡಿಮೆ ರೇಟಲ್ಲಿ ನೀವು ರೇಟ್ನ ಫಿಕ್ಸ್ ಮಾಡ್ತಿದ್ಯಾ. ಸೊ ಆಬ್ವಿಯಸ್ಲಿ, ಸೊ ದೇರ್ ಇಸ್ ನೋ ಯೂಸ್ ಅಟ್ ಆಲ್. ಸೊ ಬೆಟರ್ ಯು ಶಟ್ ಡೌನ್ ದ ಬಿಸ್ನೆಸ್ ಅಂತ ಕರೀತಾರೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಶಟ್ ಡೌನ್ ಪಾಯಿಂಟ್. ನಾವು ಇವೆಲ್ಲವೂ ಸಹ ಏನು, ನಿಮ್ಮ ಶಾರ್ಟ್ ರನ್ ಪೀರಿಯಡ್ ಅಲ್ಲಿ ಬರುವಂತಹ ಸಿಚುವೇಶನ್ಗಳು. ಒಂದು ಸೂಪರ್ ನಾರ್ಮಲ್ ಪ್ರಾಫಿಟ್, ಲಾಸ್, ಅಂಡ್ ದೆನ್ ದ ಶಟ್ ಡೌನ್. And we have a last one more concept under perfect competition, that is price and output determination of the long period. ಸೊ ಲಾಂಗ್ ಪೀರಿಯಡ್ ಅಂದ್ರೆ ಅರ್ಥ ಏನು, ನಿನ್ನ ಆರ್ಗನೈಸೇಷನ್ ಲಾಂಗರ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರುತ್ತೆ. ಲಾಂಗರ್ ಪರ್ಸ್ಪೆಕ್ಟಿವ್ ಅಥವಾ ಲಾಂಗರ್ ಪೀರಿಯಡ್ ತನಕ ನೀನು ಎಕ್ಸಿಸ್ಟ್ ಇರ್ತೀಯ ನೀನು ಅಂತ ಏನಾದರೂ ಆದಾಗ, ಅಂತ ಟೈಮಲ್ಲಿ ನಿಮ್ಮ ಪ್ರೈಸ್ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ. ಹಿಯರ್ ಇಸ್ ಲಾಂಗ್ ರನ್ ದ ಫರ್ಮ್ ವಿಲ್ ಬಿ ಈಕ್ವಿಲಿಬ್ರಿಯಂ ಅಟ್ ಪಾಯಿಂಟ್ ಇ. OP is the price, ಇದು OP price, and OQ is the level of output, OQ is the level of output ಇದು. In the long run, the equilibrium will be MR is equal to MC, ಅಥವಾ AR is equal to AC, or AR is equal to MR is equal to AC is equal to MC. Average revenue, marginal revenue, average cost, marginal cost. At a point E, this condition is fulfilled. The long run equilibrium equation in the perfect computation is ಇಲ್ಲಿ ಕೊಟ್ಟಿದ್ದಾನಲ್ಲ, ಎಲ್ಲ ಈಕ್ವಲ್ ಆಗಿರುತ್ತೆ. ಇದು ಜಸ್ಟ್ ನಿಮಗೆ ಕಾನ್ಸೆಪ್ಟನ್ನ ತೋರಿಸೋದಕ್ಕೆ ನಿಮಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಿನ್ನ ಕಂಪನಿ ಬಂದು ಏನಾದರೂ ಲಾಂಗ್ ರನ್ ಪೀರಿಯಡ್ ತನಕ ನಿನ್ನ ಕಂಪ್ನಿ ಇತ್ತು ಅಂತ ಅಂದಾಗ ಸಿಚುವೇಶನ್ ಹೆಂಗಾಗತ್ತೆ ಅಂತ ಅಂದರೆ, ನೀನು ಅಪ್ ಟು ಸರ್ಟನ್ ಲೆವೆಲ್ ತನಕ ನೀನು ಏನು ಮಾಡ್ತಿರ್ತೀಯ, ನಿನ್ನ ಒಂದು ಫಿಕ್ಸ್ಡ್ ಕಾಸ್ಟು, ನಿನ್ನ ವೇರಿಯಬಲ್ ಕಾಸ್ಟು ಎಲ್ಲ ಇನ್ಕರ್ ಮಾಡಿಕೊಂಡು ಸೆಲ್ಲಿಂಗ್ ಪ್ರೈಸ್ನ ಸೆಟ್ ಮಾಡ್ಕೊಂಡು ಹೋಗ್ತಿರ್ತೀಯ. ಹೋಗ್ತಾ 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 ಏನಾಗುತ್ತೆ ಗೊತ್ತಾ? ಸೊ ನಿನ್ನ ಕಂಪನಿ ಬಂದು ಏನು ಮಾಡುತ್ತೆ, ಫಿಕ್ಸ್ಡ್ ಕಾಸ್ಟ್ನ ಏನು ಮಾಡ್ತಾ ಹೋಗುತ್ತೆ, ಇನ್ಕರ್ ಮಾಡ್ಕೊಳ್ತಾ ಹೋಗುತ್ತೆ. ದಟ್ ಇಸ್ ದ ಮೇಜರ್ ಚೇಂಜ್ ವಿಲ್ ಗೋನ್ ಟು ಬಿ ಹ್ಯಾಪನ್ ಇನ್ ದ ಲಾಂಗ್ ರನ್. ಶಾರ್ಟ್ ರನ್ ಅಲ್ಲಿ ಈ ಕೆಲಸ ಆಗಲ್ಲ, ಲಾಂಗ್ ರನ್ ಅಲ್ಲಿ ಮಾತ್ರ ಏನಾಗುತ್ತೆ, ಈ ಒಂದು ಕೆಲಸ ಆಗುತ್ತೆ.
ಲಾಂಗ್ ರನ್ ಅಲ್ಲಿ ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಅಂದ್ರೆ, ಅಥವಾ ಏನಾಗತ್ತೆ ಅಂತ ಅಂದ್ರೆ, ಸೊ ಅಪ್ ಟು ಸರ್ಟೈನ್ ಲೆವೆಲ್ ತನಕ ಏನ್ ಮಾಡ್ತೀರಾ, ಸೇ ಫಾರ್ ಎಕ್ಸಾಂಪಲ್ ಅಪ್ ಟು ಸರ್ಟೈನ್ ಲೆವೆಲ್ ತನಕ ಏನ್ ಮಾಡಿರ್ತೀರಾ, ಇಲ್ಲಿ ನೀವು ಫಿಕ್ಸ್ಡ್ ಕಾಸ್ಟ್ ನ ಇನ್ಕರ್ ಮಾಡ್ಕೊಂಡಿರ್ತೀರಾ. ಆಮೇಲೆ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಲ್ಲ ಬರೋದೇ ಇಲ್ಲ. ಇಲ್ಲಿ ನಾವು ಇದಾದ್ಮೇಲೆ ಏನಾಗುತ್ತೆ, ಮತ್ತೆ ಫಿಕ್ಸ್ಡ್ ಕಾಸ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಮತ್ತೆ ಇನ್ಕ್ರೀಸ್ ಆಗುತ್ತೆ. ನೀವು ಇಲ್ಲಿ ಇನ್ಕ್ರೀಸ್ ಮಾಡೋ ಉದ್ದೇಶ ಏನಕ್ಕಪ್ಪ, ಬಿಕಾಸ್ ನಿನ್ನ ಔಟ್ಪುಟ್ ಲೆವೆಲ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನೀನು ಇನ್ಕ್ರೀಸ್ ಮಾಡ್ತೀಯ. ಸೊ ಈ ತರ ಮಾಡ್ದಂಗೆ ಏನಾಗ್ತಾ ಹೋಗುತ್ತೆ, ಫರ್ಮ್ನ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಚೆನ್ನಾಗಿ ರನ್ ಆಗುತ್ತೆ. ಸೊ ದಟ್ ದೇರ್ ವಿಲ್ ಬಿ ಎ ಮೋರ್ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ದ ಲಾಂಗ್ ರನ್ ಸಿಚುವೇಶನ್ ಎಕ್ಸ್ಪ್ಲೈನ್ಸ್. Long run is that period in which all the factors of production as well as technique, size of the plant, etc. can be adjusted for the production according to its demand, and any firm can enter or exit. Long run ಅಲ್ಲಿ ಹೇಳಕ್ಕಾಗಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. Thus in the long run every firm is enjoying the normal profit. If in long run the firms make supernormal profit, then other firms will enter the industry and start production, which will increase the supply side and lowers down the price. Obviously ನೀವು ನಾರ್ಮಲ್ ಪ್ರಾಫಿಟ್ ನ ತಗೊಂಡು ಹೋಗ್ತಾ ಇದ್ರೆ ಏನ್ ತೊಂದರೆ ಇಲ್ಲ. ನಿಮ್ ಕಂಪ್ನಿ ಏನಾದ್ರೂ ತುಂಬಾ ಚೆನ್ನಾಗಿ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಏನಾಗ್ತಾ ಹೋಗ್ತಾರೆ, ಕಾಂಪಿಟೇಟರ್ಸ್ ಗಳು ಹುಟ್ಕೊಳ್ತಾರೆ. ಹೆನ್ಸ್ there will be not normal profit. On the other hand, if the firm are incurring losses, then the firm will exit from the industry and the supply will decrease so as to increase the price. The loss will disappear and the situation of normal profit will prevail under perfect competition in the long run, as is well depicted in the diagram. ಅವ್ನು ಹೇಳೋದಿಷ್ಟ ಏನು ಅಂತ ಅಂದರೆ, ಸೊ 2010 ನಾನು ಏನು ಮಾಡಿದೆ, ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ನಾವು 15 ತನಕ ಏನಾಯಿತು, ಕಂಪ್ನಿ ಚೆನ್ನಾಗಿ ರನ್ ಆಯಿತು. ನಾವು 15 ಆದಮೇಲೆ ನನಗೆ 16-17 ಏನಾಯಿತು, ಕಾಂಪಿಟೇಟರ್ಸ್ಗಳು ಬಂದರು. ಕಾಂಪಿಟೇಟರ್ಸ್ಗಳು ಬಂದ್ರಿಂದ ಏನಾಯಿತು, ಇಲ್ಲಿ ನಾನು ಏನು ಪ್ರೈಸ್ನ ಹೈಕಲ್ಲಿ ಇಟ್ಕೊಂಡಿದ್ದೆ ಅದನ್ನು ಏನು ಮಾಡ್ಕೊಳ್ತೀನಿ, ಸೊ ಸ್ವಲ್ಪನೇ ಏನು ಮಾಡ್ಕೊಳ್ತಾ ಬರ್ತೀನಿ, ನಾನು ನನ್ನ ಸೆಲ್ಲಿಂಗ್ ಪ್ರೈಸ್ನ ರೆಡ್ಯೂಸ್ ಮಾಡ್ಕೊಂಡು ಬರ್ತೀನಿ. ಸೊ 20 ಬರೋ ಅಷ್ಟರಲ್ಲಿ ಏನಾಗುತ್ತೆ, ಸೊ ನನ್ನ ಒಂದು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಈ ಡಿಮ್ಯಾಂಡ್ ಕಡಿಮೆ ಆಗೋದಕ್ಕೇನೆ ಏನು ಮಾಡ್ಬೇಕು ನಾನು, ಐ ಹ್ಯಾವ್ ಟು ಇನ್ಕರ್ ಮೋರ್ ಅಮೌಂಟ್ ಆಫ್ ಫಿಕ್ಸ್ಡ್ ಕಾಸ್ಟ್ ಸೊ ದಟ್ ಯು ಕ್ಯಾನ್ ಇನ್ಕ್ರೀಸ್ ದ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಮ ಸೇಲ್ಸ್ ಸಹ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನು ಮಾಡ್ಬೋದು, ನೀವು ಓವರ್ ಅ ಪೀರಿಯಡ್ ಆಫ್ ಪ್ರಾಫಿಟ್ನೂ ಅರ್ನ್ ಮಾಡ್ಬೋದು, ಆಸ್ ವೆಲ್ ಆಸ್ ಯು ಕ್ಯಾನ್ ಸಸ್ಟೈನ್ ಫಾರ್ ಅ ಲಾಂಗರ್ ಪೀರಿಯಡ್ ಅಂತ ಹೇಳ್ತಾರೆ. ಸೊ ಇಷ್ಟು ಒಂದು ಏನು ನಿಮ್ಮ ಪ್ರೈಸ್ ಅಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಆರ್ ಪ್ರೈಸ್ ಡಿಟರ್ಮಿನೇಷನ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ. ಹೋಪ್ ನಾನು ಇವತ್ತು ಮಾತಾಡಿರೋ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿ ರಿಮೆಂಬರ್ ಒನ್ ಥಿಂಗ್, ನಾನು ಮಾತಾಡಿರೋ ಕಾನ್ಸೆಪ್ಟ್ ಇಷ್ಟೇ. ಪರ್ಫೆಕ್ಟ್ಲಿ ಕಾಂಪಿಟೇಷನ್ ಮಾರ್ಕೆಟಲ್ಲಿ ನಾನು ಒಂದು ಬಿಸ್ನೆಸ್ನ ನಡೆಸ್ತಾ ಇದ್ದೀನಿ ಅಂತ ಅಂದರೆ, ಶಾರ್ಟ್ ರನ್ ಅಲ್ಲಿ ಇದ್ದಾಗ ಯಾವ ರೀತಿ ನನ್ನ ಒಂದು ಪರ್ಫೆಕ್ಟ್ ಕಾಂಪಿಟೇಟಿವ್ ಚಾರ್ಟ್ ತೋರಿಸುತ್ತೆ, ಲಾಂಗ್ ರನ್ ಇದ್ದಾಗ ಯಾವ ರೀತಿ ನನ್ನ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ತೋರಿಸುತ್ತೆ ಅಥವಾ ಚಾರ್ಟ್ ತೋರಿಸುತ್ತೆ. ಶಾರ್ಟ್ ರನ್ ಇದ್ದಾಗ ನನ್ನ ಒಂದು ರೆವಿನ್ಯೂ ಅಥವಾ ಸೆಲ್ಲಿಂಗ್ ಪ್ರೈಸ್ ಯಾವ ರೀತಿ ಇರುತ್ತೆ, ಲಾಂಗ್ ರನ್ ಇದ್ದಾಗ ನನ್ನ ಸೆಲ್ಲಿಂಗ್ ಪ್ರೈಸು ರೆವಿನ್ಯೂ ಯಾವ ರೀತಿ ಇರುತ್ತೆ. ಶಾರ್ಟ್ ರನ್ ಇದ್ದಾಗ ನನ್ನ ಆವ್ರೇಜ್ ಕಾಸ್ಟ್ ಮಾರ್ಜಿನಲ್ ಕಾಸ್ಟ್ ಯಾವ ರೀತಿ ಇರುತ್ತೆ, ಸೊ ಲಾಂಗ್ ರನ್ ಇದ್ದಾಗ ನನ್ನ ಆವ್ರೇಜ್ ಕಾಸ್ಟ್ ಮತ್ತು ಮಾರ್ಜಿನಲ್ ಕಾಸ್ಟ್ ಯಾವ ರೀತಿ ಇರುತ್ತೆ. ಸೊ ಈ ಥರ ಒಂದು ವಿಚಾರಗಳನ್ನ ಏನು ಮಾಡ್ತೀರಾ ನೀವು, ಈ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಏನು ಮಾಡ್ತೀರಾ, ಅಬ್ಸರ್ವ್ ಮಾಡ್ತೀರಾ. ಇಸ್ ಇಟ್ ಕ್ಲಿಯರ್? Yes, sir. Sir. Yes, sir. Okay. Thank you.